ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೇನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನಿಂದ ಪನ್ನೀರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಹಾಲು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಲೋಟದಲ್ಲಿ ನಾನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, 1 ಲೋಟ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಚಮ್ ನೀರು ತೊಗೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟು ಬರೆದಿರೋ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಮಿಕ್ಸ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದು. ಇವಾಗ ಇದಾಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇವಾಗ ಪಾತ್ರೆನ ಒಲೆ ಮೇಲೆ ಇಡ್ತಿದ್ದೀನಿ ನಾನು. ಮಿಲ್ಕ್ ಪೌಡರ್ ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಿವಾಗ ಒಲೆ ಮೇಲೆ ಇಡ್ತಿದ್ದೀನಿ. ಹಾಗೆ ಕೈ ಬಿಡ್ದಿರ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಒಂದು ಕುದಿ ಬರೋವರೆಗೂ ಬಿಡಬೇಕು. ಒಂದು ಲೆಮನ್ ತೊಗೊಂಡಿದ್ದೀನಿ. ಲೆಮನ್ ರಸನ ಇದಕ್ಕೆ ಇವಾಗ ಹಾಲು ಹೊಡ್ಕೊಳ್ಳೋವರೆಗೂ ಸ್ವಲ್ಪನೇ ಹಾಕ್ತಾ ಇರಬೇಕು. ಸ್ಪೂನಲ್ಲಿ ತಿರ್ಸ್ತಾ ಇರಬೇಕು. ಅದು ಹಾಲು ಹೊಡ್ಕೊತಾ ಇದೆ ಇವಾಗ, ನೋಡ್ತಾ ಇರ್ಬೋದು. ಇದು ಇವಾಗ ಹೊಡ್ಕೊತಾ ಇದೆ ಹಾಲು. ಇವಾಗ ನೋಡ್ತಾ ಇರ್ಬೋದು, ಹೊಡ್ಕೊಂಡಿದೆ ಪೂರ್ತಿ ಹಾಲು. ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಹಾಲು ಪೌಡ್ರು ಯೂಸ್ ಮಾಡ್ಬೋದು ಪನ್ನೀರ್ಗೆ. ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಹಾಲು ಬೇಕಂತಲೇ ಇಲ್ಲ, ಮಿಲ್ಕ್ ಪೌಡರ್ನಿಂದನೇ ಪನ್ನೀರ್ ಮಾಡ್ಬೋದು. ಇದು ಇವಾಗ ಆಗಿದೆ. ಒಂದು ತಪ್ಪಲೆ ತೊಗೊಂಡಿದ್ದೀನಿ ನಾನು. ಸೋಸ್ಕೊಳ್ಳೋಣ ಇವಾಗ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೋಸ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಎಂಟ್ಕೊಳ್ಳೋಣ. ನೀರು ಹೋಗೋವರೆಗೂ. ಇವಾಗ ಒಂದು ಚಂಬೆಲಿ ನೀರು ತೊಗೊಂಡಿದ್ದೀನಿ, ಬೇರೆ ನೀರು. ವಾಶ್ ಮಾಡ್ಕೊತಾ ಇದ್ದೀನಿ ಆ ಪನ್ನೀರನ್ನ. ಯಾಕಂದರೆ ಲೆಮನ್ ಹಾಕಿರ್ತೀವಲ್ಲ, ಅದ್ರ ಹುಳಿ ಅಂಶ ಏನೂ ಇರಬಾರ್ದಂತ ಬೇರೆ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಇವಾಗ ಇದಾಗಿದೆ. ಒಂದು ತಪ್ಪಲೆ ಒಳಗಡೆ ಆ ಬಟ್ಟೆ ಕಟ್ಬಿಟ್ಟು ಇಡಬೇಕು. ಒಂದು ಚಂಬೆಲಿ ನೀರು ಇಟ್ಬಿಡಬೇಕು, ಅದು ಗಟ್ಟಿಯಾಗಿ ಇರುತ್ತೆ. ಇವಾಗ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಹಾಲೇನು ಬೇಕಾಗೇ ಇಲ್ಲ ಇದಕ್ಕೆ. ಮಿಲ್ಕ್ ಪೌಡರ್ನಿಂದನೇ ಪನ್ನೀರ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿದೆ. ನೀವು ಯಾವ ಹ್ಯಾಂಗಲಲ್ಲಿ ಬೇಕಾದರೂ, ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ.